ರೇಖಾ ಲಕ್ಷ್ಮಣ್ ಅರ್ಪಿಸುವ ಕಾನೂನು ಕಣ್ಣಿನ ಸಂಚಿಕೆಗೆ ತಮಗೆ ಸ್ವಾಗತ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ 7/5/2026 ಅರೆಕಾಲಿಕ ಉಪಾಧ್ಯಾಯರುಗಳ ಸಕ್ರಮಾತಿ ಕುರಿತಂತೆ ಕೆಲವು ನಿರ್ದೇಶನಗಳನ್ನು ನೀಡಿದ್ದು, ಯಾವ ರೀತಿ ಸಕ್ರಮಾತಿ ಮಾಡಬಹುದೆಂದು ತನ್ನ ತತ್ವವನ್ನು ತಿಳಿಸಿದೆ. ಸುನೀಲ್ ಕುಮಾರ್ ಯಾದವ್ ವಿರುದ್ಧ ಜಾರ್ಖಂಡ್ ರಾಜ್ಯ ಸರ್ಕಾರ ಪ್ರಕರಣದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ 7/5/2026 ತೀರ್ಪಿನಲ್ಲಿ ಗುತ್ತಿಗೆಯ ಆಧಾರದ ಮೇಲೆ ಸರ್ವಶಿಕ್ಷಣ ಅಭಿಯಾನದಡಿ ಕೆಲಸ ನಿರ್ವಹಿಸುತ್ತಿರುವ ಶಿಕ್ಷಕ, ಶಿಕ್ಷಕಿ ಅಥವಾ ಸಹಾಯಕ ಬೋಧಕರ ಉದ್ಯೋಗವು ಕಾಯಂಗೊಳಿಸಲು ಕಾನೂನುಬದ್ಧ ಹಕ್ಕನ್ನು ಹೊಂದಿಲ್ಲವಾದರೂ ಸಹ ಅಂತಹ ಗುತ್ತಿಗೆ ಆಧಾರದ ಮೇಲೆ ನೇಮಕವಾಗಿರುವ ಅರೆಕಾಲಿಕ ಶಿಕ್ಷಕರ ದೀರ್ಘಕಾಲದ ಅನುಭವವು ಕಾಯಂಗೊಳಿಸುವಿಕೆಯ ಕಾನೂನುಬದ್ಧ ನಿರೀಕ್ಷೆಗೆ ಅರ್ಹರನ್ನಾಗಿಸುತ್ತದೆ ಎಂದು ನ್ಯಾಯಪೀಠವು ತಿಳಿಸಿದೆ. ಅದು ಕಾನೂನಿನ ಚೌಕಟ್ಟಿನೊಳಗಿರಬೇಕೆಂದು ತನ್ನ ಅಭಿಪ್ರಾಯ ತಿಳಿಸಿರುತ್ತದೆ. ಅಂದರೆ, though the long-term experience entitles para-teachers to a legitimate expectation for regularization, but this should operate within legal framework ಎಂದು ತಿಳಿಸಿದೆ. ಪ್ಯಾರಾ ಶಿಕ್ಷಕರ ಸಕ್ರಮಗೊಳಿಸುವ ಬಗ್ಗೆ ಜಾರ್ಖಂಡ್ನ ಮಾನ್ಯ ಉಚ್ಚ ನ್ಯಾಯಾಲಯವು ಶಿಕ್ಷಕರ ಬೇಡಿಕೆಯನ್ನು ವಜಾಗೊಳಿಸಿರುವುದನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಮಾನ್ಯ ಮಾಡಿದ್ದರೂ ಸಹ ಪ್ಯಾರಾ ಶಿಕ್ಷಕರ ಪೂಲ್ನಿಂದ ಅರ್ಹತೆಯ ಆಧಾರಿತ ಆಯ್ಕೆ ಪ್ರಕ್ರಿಯೆ ನಡೆಸುವಂತೆ ಕಾಲಮಿತಿ ನಿಗದಿಗೊಳಿಸಿ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ತನ್ನ ತೀರ್ಪಿನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಅಭಿಪ್ರಾಯದ ಪ್ರಕಾರ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂಬಂಧವು ಪವಿತ್ರವಾದುದೆಂದು ತಿಳಿಸುತ್ತಾ, ನಮ್ಮ ಯುವಕರಿಗೆ ನಾವು ನೀಡುವ ಶಿಕ್ಷಣವು ನಾವು ಶಿಕ್ಷಕರಾಗಿ ಆಯ್ಕೆ ಮಾಡಿಕೊಳ್ಳುವ ಪುರುಷರು ಮತ್ತು ಮಹಿಳೆಯರ ಗುಣಮಟ್ಟವನ್ನು ಅವಲಂಬಿಸಿದೆ. ಈ ಉನ್ನತ ಆಶಯದ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಸ್ಪಷ್ಟಪಡಿಸಿದೆ. ಮುಂದುವರೆದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಹಂಗಾಮಿ ನೇಮಕಾತಿ ವ್ಯವಸ್ಥೆಯನ್ನು ನಿರ್ಮೂಲ ಮಾಡಲು ಈ ಕೆಳಕಂಡಂತೆ ಸಲಹೆ ನೀಡಿರುತ್ತದೆ. ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಬಾಂಧವ್ಯವು ಕೇವಲ ತಾತ್ಕಾಲಿಕವಲ್ಲ, ಅದು ಶೈಕ್ಷಣಿಕ ವರ್ಷಗಳಾದ್ಯಂತ ಇರುತ್ತದೆ. ಉದ್ಯೋಗದ ಖಾತರಿ ಇಲ್ಲದೆ ಪ್ಯಾರಾ ಶಿಕ್ಷಕರು ಮಗುವಿನ ಭವಿಷ್ಯ ಮತ್ತು ಶಿಕ್ಷಣಕ್ಕೆ ಗ್ಯಾರಂಟಿ ನೀಡಬೇಕೆಂದು ನಿರೀಕ್ಷಿಸುವುದು ತಪ್ಪು. ಸಾರ್ವಜನಿಕ ಉದ್ಯೋಗದಲ್ಲಿ ನಿಯತಕಾಲಿಕ ಕಾರ್ಯಕ್ಷಮತೆಯ ಲೆಕ್ಕ ಪರಿಶೋಧನೆ ಅಂದರೆ ಪರ್ಫಾರ್ಮೆನ್ಸ್ ಆಡಿಟ್ ನಡೆಸಲು ಮತ್ತು ಹಂಗಾಮಿ ಅಡ್ಹಾಕ್ ವ್ಯವಸ್ಥೆಯನ್ನು ನಿರ್ಮೂಲ ಮಾಡಲು ಕಾರ್ಯಾಂಗಕ್ಕೆ ಸಮಯ ಬಂದಿದೆ ಎಂದು ತಿಳಿಸಿದೆ. ನ್ಯಾಯಾಲಯಗಳು ಕಾರ್ಯಾಂಗಕ್ಕೆ ಸಲಹೆ ನೀಡುವುದಿಲ್ಲ, ಆದರೆ ಕಾರ್ಯಾಂಗವು ಹಂಗಾಮಿ ವ್ಯವಸ್ಥೆಯನ್ನು ಜಾರಿಗೊಳಿಸುವ ಮೂಲಕ ಸಮಾಜದ ಪ್ರಗತಿ ಮತ್ತು ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತದೆಂದು ತಿಳಿಸಿದೆ. ಆದ್ದರಿಂದ ಸಹಾಯಕ ಶಿಕ್ಷಕರು ಮತ್ತು ಸಹಾಯಕ ಆಚಾರ್ಯರ ಹುದ್ದೆಗಳಿಗೆ ಗುರುತಿಸಲಾದ 50% ಹುದ್ದೆಗಳಿಗೆ ವಿಶೇಷವಾಗಿ ಪ್ಯಾರಾ ಶಿಕ್ಷಕರಿಂದ ಅರ್ಜಿಗಳನ್ನು ಆಹ್ವಾನಿಸುವ ಅಧಿಸೂಚನೆಯನ್ನು ಹೊರಡಿಸಲು ಜಾರ್ಖಂಡ್ ರಾಜ್ಯ ಸರ್ಕಾರಕ್ಕೆ ಒಂದು ಕಾಲಮಿತಿ ನಿಗದಿಪಡಿಸಿ ನಿರ್ದೇಶನ ನೀಡಿರುತ್ತದೆ. ಮಾನ್ಯ ಅರೆಕಾಲಿಕ ಶಿಕ್ಷಕರ ಮಾಹಿತಿಗಾಗಿ ಮತ್ತು ಉಪಯೋಗಕ್ಕಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಈ ಆದೇಶವನ್ನು ಅರೆಕಾಲಿಕ ಉಪಾಧ್ಯಾಯರುಗಳು ಗಮನಿಸಬೇಕಾಗಿ ವಿನಂತಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.